ನಮ್ಮ ಸಹೋದರರಾದಂತಹ ದಾನೇಶ್ ಪತ್ತಾರ್ ಅವರ ಮನೆಗೆ ಬಂದಿದ್ದೇವೆ. ತಮ್ಮ ಕ್ರಿಯಾತ್ಮಕತೆ ಮೂಲಕ ಪ್ರತಿ ವರ್ಷ ವಿಶೇಷವಾದಂತಹ ಒಂದು ಕಲಾಕೃತಿಯನ್ನು ಗಣೇಶ ಚತುರ್ಥಿಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಹೋದ ಸಲ ಚಂದ್ರಯಾನ ಮಾಡಿದರು, ಈ ಸಲ ರಾಮ ಮಂದಿರದ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅತ್ಯಂತ ಅದ್ಭುತವಾದಂತಹ ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಮುಂದುವರೆ ಈಗ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಸಾರ್ವಜನಿಕ ಗಣಪತಿ ಅಂತಂದರೆ ಯಾವುದೋ ಒಂದು ತೆರನಾದಂಥ ಒಂದು ಕ್ರಿಯಾತ್ಮಕತೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕ್ರಿಯಾತ್ಮಕತೆ ಬಹಳಷ್ಟು ಕಡಿಮೆ ಸಹೋದರರಾದಂತಹ ದಾನೇಶ್ ಪತ್ತಾರ್ ಅವರು ಅವರ ತಂದೆಯವರ ಒಂದು ಪ್ರಭಾವದಿಂದ, ಅವರ ತಂದೆಯವರ ಒಂದು ಮಾರ್ಗದರ್ಶನದ ಮುಖಾಂತರ ಕಳೆದ ಹಲವಾರು ವರ್ಷಗಳಿಂದ ಅವರ ತಂದೆಯವರ ಕಾಲದಿಂದಲೂ ಸಹಿತ ಅತ್ಯಂತ ಕ್ರಿಯಾತ್ಮಕತೆಯಿಂದ, ಅತ್ಯಂತ ವಿಶಿಷ್ಟತೆಯಿಂದ ಆ ಒಂದು ವರ್ಷದಲ್ಲಿ ನಡೆಯತಕ್ಕಂತಹ ಘಟನಾವಳಿಗಳನ್ನು ಆಧರಿಸಿ ವಿಶೇಷವಾದಂತಹ ಒಂದು ಸಂರಚನೆಯನ್ನು ಆಧರಿಸಿ ಗಣಪತಿಯ ಅಲಂಕಾರವನ್ನು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಗಣಪತಿ ಅಂತಂದ್ರೆ ಒಂದು ವಿಶೇಷವಾದಂತಹ ಒಂದು ಹಬ್ಬ, ಅದನ್ನು ಈ ರೀತಿಯಾಗಿ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಆಚರಣೆ ಮಾಡ್ತಿರುವಂಥದ್ದಕ್ಕೆ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು ಮತ್ತು ನಾವು ಅವರಿಗೆ ಆಭಾರಿಯಾಗಿ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಒಂದು ಕ್ರಿಯಾತ್ಮಕತೆಯನ್ನು ಎಲ್ಲರೂ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರಬೇಕು. ಶಾಲಾ ಶಿಕ್ಷಕರಿಗೆ ಒಂದು ವಿನಂತಿ ಅಂತಂದರೆ ನಮ್ಮ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಒಂದು ಕಲಾಕೃತಿಯನ್ನು ಅವರು ತೋರಿಸಬೇಕು. ಮಕ್ಕಳಲ್ಲಿ ಒಂದು ಕಲಾತ್ಮಕತೆ, ವಿಚಾರ ಮಾಡ್ತಕ್ಕಂಥ ಒಂದು ಹೊಸ ವಿಧಾನ ಅವರಿಗೆ ಬೆಳೆಸಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. शिवोऽहं चिदानन्दरूपा शिवोऽहं शिवोऽहम्